ವಯನಾಡಿನಲ್ಲಿ ನಡೆದಿರತಕ್ಕಂಥ ಭೂಕುಸಿತ ದುರಂತಕ್ಕೆ ಮಾನವ ನಿರ್ಮಿತ ಅಭಿವೃದ್ಧಿ ಕಾಮಗಾರಿಯ ಕಾರಣ ಎನ್ನುವಂಥ ಚರ್ಚೆಗಳು ನಡೀತಾ ಇದೆ. ಅಲ್ಲಿ ಪ್ರಮುಖವಾಗಿ DBL ಕಂಪನಿ ಸುರಂಗ ಮಾರ್ಗ ಯೋಜನೆಯನ್ನು ಕೈಗೆತ್ತಿಕೊಂಡಿತ್ತು. ಸೊ ಅಲ್ಲಿ ಒಂದಿಷ್ಟು ನಿರ್ಲಕ್ಷ್ಯ ವಹಿಸಿರೋದ್ರಿಂದಾಗಿ ಆ ದುರಂತ ಸಂಭವಿಸುತ್ತೆ ಎನ್ನುವಂಥ ಚರ್ಚೆಗಳು ನಡೀತಿದೆ. ಸೊ ಅದೇ ಒಂದು ಕಂಪನಿ ಮಂಗಳೂರಿನಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿಯ ಒಂದು ಕಾಮಗಾರಿಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಸೊ ಅಲ್ಲಿ ಕಾರ್ಯನಿರ್ವಹಿಸುವ ವೇಳೆ ಅವೈಜ್ಞಾನಿಕವಾಗಿ ಗುಡ್ಡವನ್ನು ಅಗೆದಿರುವ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಆ ಸ್ಥಳ ಅಪಾಯಕಾರಿ ಸ್ಥಿತಿಯಲ್ಲಿದೆ. ನಾನೀಗ ಅದೇ ಒಂದು ಸ್ಥಳದಲ್ಲಿದ್ದೇನೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಮಂಗಳೂರಿನಿಂದ ಕಾರ್ಕಳದ ಸಾನೂರಿಗೆ ಸಂಪರ್ಕ ಕಲ್ಪಿಸುವಂಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ. ಇಲ್ಲಿ ಕಳೆದ 4-5 ವರ್ಷಗಳಿಂದ ಈ ಕಾಮಗಾರಿ ನಡೀತಾ ಇದೆ. ನೀವು ಗಮನಿಸಬಹುದು, ಆ ಕಡೆಯಿಂದ ಮಂಗಳೂರಿನಿಂದ ಬರತಕ್ಕಂಥ ರಸ್ತೆ. ಸೊ ಇಲ್ಲಿ ಹೆದ್ದಾರಿ ಅಗಲೀಕರಣ ಕಾಮಗಾರಿ, ರಾಷ್ಟ್ರೀಯ ಹೆದ್ದಾರಿ 169 ಬರುತ್ತೆ. ಸೊ ಅದರ ಅಗಲೀಕರಣ ಕಾಮಗಾರಿ ಕಳೆದ ಹಲವು ವರ್ಷಗಳನ್ನು ನಡೀತಿದೆ. ಸೊ ಈ ಜಾಗ ಇರುವಂಥದ್ದು ಮಂಗಳೂರು ನಗರ ಹೊರವಲಯದ ವಾಮಂಜೂರು ಸಮೀಪದ ಕೆಂತಿಕಲ್ಲು ಎನ್ನುವಂಥ ಪ್ರದೇಶ. ಇಲ್ಲಿ ಗಮನಿಸಬಹುದು, ಇಲ್ಲಿ ರಸ್ತೆಯ ಅಗಲೀಕರಣಕ್ಕಾಗಿ ಇಲ್ಲಿ ಗುಡ್ಡವನ್ನು ಲಂಬಾಕೃತಿಯಲ್ಲಿ ಅಗೆದಿರುವಂಥದ್ದು. ಸೊ ಕಳೆದ 3 ವರ್ಷಗಳಿಂದ ಈ ಭಾಗದಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ. ಮಳೆಗಾಲದ ಟೈಮಲ್ಲಿ ಯಾವಾಗಲೂ ಕೂಡ ಈ ಭಾಗದಲ್ಲಿ ಗುಡ್ಡ ಕುಸಿತ ಆಗ್ತದೆ. ಸೊ ಈ ಬಾರಿಯ ಮಳೆಗಾಲದಲ್ಲೂ ಕೂಡ ಒಂದು ಬದಿಯ ರಸ್ತೆಗೆ ಮಣ್ಣು ಕುಸಿದು ಜರಿದು ಬಿದ್ದಿರ್ತಕ್ಕಂಥದ್ದು. ಸೊ ಹೀಗಾಗಿ ಒಂದು ಬದಿಯ ರಸ್ತೆಯನ್ನೇ ಬಂದ್ ಮಾಡಲಾಗಿದೆ. ಸೊ ಒಂದೇ ರಸ್ತೆಯಲ್ಲಿ 2 ಕಡೆಯ ವಾಹನಗಳ ಸಂಚಾರಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಗಮನಿಸಬಹುದು, ರಸ್ತೆ ಮೇಲೆ ಬಿದ್ದಿರ್ತಕ್ಕಂಥ ಕೆಸರು ಮಿಶ್ರಿತ ಮಣ್ಣು. ಇನ್ನೊಂದು ಕಡೆ ಇಲ್ಲಿ ಆ ಮಣ್ಣು ಕುಸಿಯದಂತೆ ತಡೆಗೋಡೆ ಕಾಮಗಾರಿಯು ಕೂಡ ಆಗ್ತಾ ಇದೆ. ಸೊ ಈ ಮೊದಲು ಕಳೆದ ವರ್ಷ ಈ ಭಾಗಕ್ಕೆ ಸಾಯಿಲ್ ನೈಲಿಂಗ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಆದರೆ ಅದ್ಯಾವುದೂ ಕೂಡ ವರ್ಕೌಟ್ ಆಗಿಲ್ಲ. ಸೊ ಸಾಯಿಲ್ ನೈಲಿಂಗ್ ಮಾಡಿದಂಥ ಪ್ರದೇಶ ಎಲ್ಲವೂ ಕೂಡ ಮತ್ತೆ ಕುಸಿದು ಬಿದ್ದಿತ್ತು. ಸೊ ಹೀಗಾಗಿ ಈ ಭಾಗಕ್ಕೆ ತಡೆಗೋಡೆ ನಿರ್ಮಾಣ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಗುತ್ತಿಗೆದಾರ ಕಂಪನಿ ಕೆಲಸಕ್ಕೆ ಮುಂದಾಗಿದೆ. ಆದರೂ ಕೂಡ ಗುಡ್ಡ ಕುಸಿತ ಆಗ್ತದೆ. ಸೊ ಇಲ್ಲಿಯೂ ಕೂಡ ಕೇರಳದ ಅಲ್ಲಿ ಸುರಂಗ ಮಾರ್ಗ ಕೈಗೆತ್ತಿಕೊಂಡಂಥ ಆ ಯೋಜನೆಯನ್ನು ಕೈಗೆತ್ತಿಕೊಂಡಂಥ ಕಂಪನಿ DBL ಕಂಪನಿ. ಸೊ ಅದೇ ಕಂಪನಿ ಇಲ್ಲಿಯೂ ಕೂಡ ಈ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿತ್ತು. ಸೊ ಇಲ್ಲಿ ಈಗ ಸದ್ಯಕ್ಕೆ ಈ ಕುಸಿತ ಆಗಿರ್ತಕ್ಕಂಥ ಸ್ಥಳಕ್ಕೆ ತಡೆಗೋಡೆ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಹೆದ್ದಾರಿಯನ್ನು ನಿರ್ಮಾಣ ಮಾಡುವಂಥ ಟೈಮಲ್ಲಿ ಈ ರೀತಿಯಾಗಿ ಲಂಬಾಕೃತಿಯಾಗಿ ಗುಡ್ಡವನ್ನು ಅಗೆಯುವ ಬದಲು ವೈಜ್ಞಾನಿಕವಾಗಿ ಅಗೆಯಬೇಕಾಗಿತ್ತು. ಆದರೆ ಇಲ್ಲಿ ಅವೈಜ್ಞಾನಿಕವಾಗಿ ಮಣ್ಣನ್ನು ಅಗೆದಿರ್ತಕ್ಕಂಥ ಪರಿಣಾಮವಾಗಿ ಈ ರೀತಿಯಾದ ಸಮಸ್ಯೆ ಸೃಷ್ಟಿಯಾಗಿರ್ತಕ್ಕಂಥದ್ದು. ಸೊ ಇದು ಕೇವಲ ಈ ಪ್ರದೇಶ ಮಾತ್ರ, ಇಲ್ಲಿಂದ ಕೆಳಕ್ಕೆ ಹೋದ್ರೂ ಕೂಡ ಇದೇ ರೀತಿಯಾದ ಪರಿಸ್ಥಿತಿ ಇದೆ. ಇದೇ ರೀತಿಯಾಗಿ ಲಂಬಾಕೃತಿಯಲ್ಲಿ ಗುಡ್ಡವನ್ನು ಅಗೆಯಲಾಗಿದೆ. ಒಂದು ವೇಳೆ ಪೂರ್ತಿ ಗುಡ್ಡ ಜಾರಿಕೊಂಡು ಬಂತಂದ್ರೆ ಕೆಳಭಾಗದಲ್ಲಿ ಸಾಕಷ್ಟು ಗ್ರಾಮ ಇದೆ, ಆ ಭಾಗದಲ್ಲಿ ಸಾಕಷ್ಟು 200ಕ್ಕೂ ಹೆಚ್ಚು ಮನೆಗಳಿದೆ. ಸೊ ಕೇರಳದ ವಯನಾಡಿನ ರೀತಿಯಂತೆ ಗುಡ್ಡ ಏನಾದರೂ ಜಾರ್ಕೊಂಡು ಬಂದ್ರೆ ಸೊ ಕೆಳಗೆ ಇರತಕ್ಕಂಥ ಮನೆಗಳಿಗೂ ಕೂಡ ಅಪಾಯ ಇದೆ. ಸೊ ಗುಡ್ಡದ ಮೇಲ್ಭಾಗದಲ್ಲಿ ಕೂಡ ಒಂದಿಷ್ಟು ಮನೆಗಳಿದೆ. ಕಳೆದ ವರ್ಷ ಸುಮಾರು 12 ಮನೆಗಳನ್ನು ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಕೂಡ ಮಾಡಿತು. ಈಗಾಗಲೇ ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಅಪಾಯಕಾರಿಯಾಗಿ ಗುಡ್ಡ ಕುಸಿತ ಆಗಬಹುದಾದಂಥ ಸಾಧ್ಯತೆಗಳಿರ್ತಕ್ಕಂಥ ಜಾಗಗಳನ್ನು ಕೂಡ ಗುರುತಿಸಿದೆ. ಸೊ ಹೀಗಾಗಿ ಈಗ ವಯನಾಡು ದುರಂತದ ಬೆನ್ನಲ್ಲೇ ಹವಾಮಾನ ಇಲಾಖೆ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕೂಡ ಜುಲೈ 11ರವರೆಗೂ ಕೂಡ 1 ಅಥವಾ 2 ಸ್ಥಳಗಳಲ್ಲಿ ರಾಜ್ಯದ ಘಟ್ಟ ಪ್ರದೇಶಗಳಲ್ಲಿ ಭೂಕುಸಿತ ಆಗುವಂತಹ ಸಾಧ್ಯತೆಯ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಸೊ ಅದರಲ್ಲೂ ಪ್ರಮುಖವಾಗಿ ಮಂಗಳೂರಿನ ಕೆತ್ತಿಕಲ್ಲು ಗುಡ್ಡವು ಕೂಡ ಅಪಾಯಕಾರಿ ಸ್ಥಿತಿಯಲ್ಲಿದೆ. ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು ಎನ್ನುವಂಥ ಆತಂಕ ಇದೆ. ಸೊ ಕೇರಳದ ವಯನಾಡಿನಲ್ಲಿ ಮಾನವ ನಿರ್ಮಿತ ಎಡವಟ್ಟುಗಳಿಂದಾಗಿ ಒಂದು ದುರಂತ ಆಗಿದ್ರೆ ಸೊ ಅದಕ್ಕೆ ಕಾರಣ ಆಗಿರ್ತಕ್ಕಂಥ ಕಂಪನಿಯು ಕೂಡ ಅದರ ಬಗ್ಗೆ ಕಾರಣ ಅಂತೇಳಿ ಒಂದಿಷ್ಟು ಚರ್ಚೆಗಳಾಗ್ತದೆ. ಸೊ ಅದೇ ಕಂಪನಿ ಮಂಗಳೂರಿನಲ್ಲಿ ಕೂಡ ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ರಸ್ತೆ ಕಾಮಗಾರಿಯನ್ನು ಮಾಡಿರುವ ಪರಿಣಾಮವಾಗಿ ಕೆತ್ತಿಕಲ್ಲು ಗುಡ್ಡ ಕೂಡ ಅಪಾಯದ ಸ್ಥಿತಿಯಲ್ಲಿದೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.